ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಬೇಡ. ರೇಂಜ್ ರೋವರ್ ಸಿನಿಮಾದ ಆಡಿಯೋ ಲಾಂಚ್ ಆಗ್ತಕ್ಕಂಥ ಒಂದು ಸುಸಂದರ್ಭವನ್ನು ನಾವೆಲ್ಲ ಹಂಚ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲರಿಗೂ ಶರಣಾರ್ಥಿ. ಪೂಜೆ ಸಿನಿಮಾದವರು ಶುಭವಾಗ್ಲಿ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತಷ್ಟೇ ನಮಗೆ ಹೇಳಲಾಗಿದೆ. ಎಲ್ಲರಿಗೂ ಇಲ್ಲಿ ಬಂದಿದ್ರಲ್ವ ಮೀಡಿಯಾವ್ರಿಗೆ ಎಲ್ಲರಿಗೂ ನಮ್ಮದು ನಮಸ್ಕಾರ. ರೇಂಜ್ ರೋವರ್ ಈ ಮೂವಿ ಸ್ಟೋರಿ ಬರುವಾಗ ನನಗೆ ಸ್ವಲ್ಪ ಇದು ಹೆಂಗೆ ಮಾಡಬೇಕು ಏನು ಅಂತ ಯೋಚನೆ ಇದೆ. ಆವಾಗ ನನಗೆ ಸಿಕ್ಕಿದ್ರು ಇವರು ಮೌಲಾ ಶರೀಫ್ ಅವರು. ಅವರ ಆಲೋಚನೆ ಎಲ್ಲ ಡಿಫ್ರೆಂಟ್ ಇದೆ. ಆವಾಗ ನನಗೆ ಇವರು ಜೊತೆ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಎಲ್ಲ ಸ್ಟೋರಿ ಹೇಳಿದೆ ಅವ್ರಿಗೆ. ಹೇಳಿದ ಮೇಲೆ ನೀವು ಗೋ ಹೆಡ್, ನೀವು ಹೋಗಿ ನೀವು ಮಾಡಿ ಅಂತ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದರು ಮೌಲಾ ಶರೀಫ್ ಅವರು. ಇದು ರೇಂಜ್ ರೋವರ್ ಅಂತ ಟೈಟಲು ಏಕೆ ಇಟ್ಟಿದ್ದಾರೆ ಅಂತ ನೀವು ಮೂವಿ ನೋಡಿದರೆ ಗೊತ್ತಾಗುತ್ತೆ. ಜಾಸ್ತಿ ಚೆನ್ನಾಗಿ ಬಂದಿದೆ. ಅದನ್ನು ನೀವು ಹೇಳಬೇಕು, ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಮುಂದೆದಲ್ಲಿ ಸ್ವಲ್ಪ ತೊಂದರೆಗಾನೆ ಇದು ರಿಲೀಸ್ ಮಾಡ್ತಾರೆ. ಇವರು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಇವರಿಗೆ ಚಲನಚಿತ್ರ, ಕನ್ನಡ ಚಲನಚಿತ್ರ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಬೇಕು ಅಂತ ಆಲೋಚನೆ ಜಾಸ್ತಿ ಇದೆ ಅವರಿಗೆ, ಮೌಲಾ ಶರೀಫ್ ಅವರಿಗೆ, ಡಾಕ್ಟರ್ ಮೌಲಾ ಶರೀಫ್ ಅವರಿಗೆ. ಟೀಮ್ಗೆ, ಲೈಟ್ ಅವರಿಗೆ, ಎಲ್ಲರಿಗೆ ಇವರು ಜಾಸ್ತಿ ಸಪೋರ್ಟ್ ಮಾಡಿದರು. ಯಾರಾದರೂ ಸಿನಿಮಾ ಅವ್ರು ಯಾರಾದರೂ ಕಷ್ಟ ಇದ್ದರೆ ಹೆಲ್ಪ್ ಮಾಡ್ತಾರೆ. ಆ ಥರ ಮನುಷ್ಯವರು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದರು. ಈ ಮೂವಿನೇ ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಈ ಮೂವಿ ಮುಂಚೆ ಹೋಗಬೇಕು. ಕನ್ನಡ ಪರಿಶ್ರಮ ಚೆನ್ನಾಗಿ ಆಗಬೇಕು. ಕನ್ನಡ ಇಂಡಸ್ಟ್ರಿ ವರ್ಕರ್ಸು ಎಲ್ಲರೂ ಚೆನ್ನಾಗಿರಬೇಕು. ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋ ಸನತ್ ಅವರು, ಇವರು ಒಳ್ಳೆ ನನ್ನ ಫ್ರೆಂಡು ಇವರು. ಆವಾಗ ಇವರು ಗೆಸ್ಟ್ ರೋಲ್ ಮಾಡಿದ್ರು ಇದರಲ್ಲಿ. ಅವ್ರಿಗೆ ಸ್ಟೋರಿ ಹೇಳಿದ ಮೇಲೆ ನಾನು ಮಾಡ್ತೀನಿ, ಕಂಪಲ್ಸರಿ ಮಾಡ್ತೀನಿ. నాకు ಚೆನ್ನಾಗಿ ಇಷ್ಟ ಆಗಿದೆ ಅಂತ ನನಗೂ ಇವರು ಜಾಸ್ತಿ ಸಪೋರ್ಟ್ ಮಾಡಿದರು. ಏನು ಬಂದಿದ್ದೀರಿ ನಿಮಗೆಲ್ರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ, ಈ ನಮ್ಮ ರೇಂಜ್ ರೋವರ್ ಬಗ್ಗೆ ನಮ್ಮ ಡೈರೆಕ್ಟರ್ ಅವರು ಮಾತಾಡಿದರು. ರೇಂಜ್ ರೋವರ್ ಮಾಡಬೇಕಂತ ಸುಮಾರು ಒಂದು 10 ಕತೆ ಕೇಳಿಸಿದ್ರು ನನಗೆ. ಇವರು 10 ಕತೆನೂ ಹೇಳಿ ಲಾಸ್ಟ್ ಒಂದು ಮಾಡಿದ್ರು. ಹೇಳಿದ್ದು ಒಂದು ಬಡ್ಜೆಟ್ಟು, ತೋರಿಸಿದ್ದು 3ನೇ ಬಡ್ಜೆಟ್. ಪಾಪ ನಮ್ಮ ಡೈರೆಕ್ಟ್ರು ತೆಲುಗಲ್ಲೇ ಜಾಸ್ತಿ ನಾನು ಹೇಳ್ತಾ ಇದ್ದೆ, ಕನ್ನಡ ಪಿಕ್ಚರ್ ಮಾಡ್ತಾ ಇದ್ದೀರಿ, ಕನ್ನಡ ಕಲೀರಿ. ಯಾಕಂದರೆ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆ ನನ್ನ ಭಾಷೆ. ಈ ಭಾಷೆ ಬಗ್ಗೆ ನನಗೆ ಅಪಾರವಾದ ಗೌರವ, ಪ್ರೀತಿ ಯಾಕಿದೆ ಅಂದರೆ, ಇಂಗ್ಲೀಷ್ ಹುಟ್ಟಿದ್ದು 600 ವರ್ಷಗಳ ಹಿಂದೆ. 2540 ವರ್ಷಗಳ ಲಿಪಿ ಇರುವ ಭಾಷೆ ಯಾವುದಾದ್ರು ಇದ್ದರೆ ಅದು ಕನ್ನಡ ಭಾಷೆ ಅಂತ ನನ್ನ ಅನಿಸಿಕೆ. ಹಾಗೆ ಈ ನಮ್ಮ ರೇಂಜ್ ರೋವರ್ ನನಗೆ ಈ ಕನ್ನಡ ಚಿತ್ರೋದ್ಯಮದ ಬಗ್ಗೆ ಬಹಳ ಇಷ್ಟ. ಯಾಕಂದರೆ ನಾನು ಮೂಲತಃ ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಭಾಗ್ಯನಗರ. ಈಗ ಭಾಗ್ಯನಗರ ಆಗಿ ಬಾಗೇಪಲ್ಲಿ ಇತ್ತು. ಇವರೆಲ್ಲ ಬಂದು ಭಾಗ್ಯನಗರ ಮಾಡಿಬಿಟ್ರು. ಅದಕ್ಕೆ ನಾವೆಲ್ಲ ಕರೆಯೋದು ಬಾಗೇಪಲ್ಲಿ ಅಂತಾನೆ. ಕನ್ನಡ ರಾಜ್ಕುಮಾರ್ ಅವರ ಚಿತ್ರಗಳನ್ನು, ನನಗೆ ಬಹಳ ಇಷ್ಟವಾದಂಥ ರವಿಚಂದ್ರನ್ ಚಿತ್ರವನ್ನು ನೋಡ್ಕೊಂಡು ಬೆಳೆದವನು ನಾನು. ಸೊ ಅದಕ್ಕೆ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಬೆಳೀಬೇಕು, ಉಳಿಬೇಕು ಅಂತ ನನಗೊಂದು ಆಸೆ ಇತ್ತು. ಅಂಥ ಟೈಮಲ್ಲಿ ನಮ್ಮ ಕುಮಾರ್ ಅವರು ಭೇಟಿ ಮಾಡಿ, ಸರ್ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಸರ್, ಮಾಡೋಣ ಅಂತ ಕರೆದ್ರು. ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಬೇಕು ಅಂತ ನಾನು ಕೇಳ್ಕೊತೀನಿ. ಸಂಪೂರ್ಣೇಶ್ ಬಾಬು ಹೆಂಗೆ ಗೊತ್ತು ಅಂತ ಕೇಳಿದರು. ನಾನು ಪ್ಯಾರಡೈಸ್ ಮೂವಿ ಮಾಡ್ತಾಯಿದ್ರು. ನಾನು ಫೋನ್ ಮಾಡಿದೆ, ವಿಡಿಯೋ ಕಾಲು. ಆಗ ಇದರಲ್ಲೇ ಇದ್ದರು ಅವರು, ಮೇಕಪ್ಪಲ್ಲೇ. ಹಿಂಗೆ ನಾನು ಒಂದು ಪಿಕ್ಚರ್ ಮಾಡಿದ್ದೀನಪ್ಪ, ಬರಬೇಕು ಅಂದು. ಬರ್ತೀನಿ ಅಂತ ಹೇಳಿಬಿಟ್ಟು ಅವರೇ ಟಿಕೆಟ್ ಹಾಕ್ಕೊಂಡು ಅವರೇ ಬಂದು ಅವರೇ ವೆಯ್ಟ್ ಮಾಡಿ ನನ್ನ ಕರ್ಕೊಂಡು ಬಂದರು ಇಲ್ಲಿ. ನಮ್ಮ ಚಲನಚಿತ್ರ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವು ಜನ ನಾನು ಮೊನ್ನೆ ಒಂದು ಸಲ ಫೋನ್ ಮಾಡಿ ನಮ್ಮ ದತ್ತ ಅವ್ರಿಗೆ ಹೇಳಿದ್ದೆ,
ನಮ್ಮವ್ರು ಕರೀರಿ ಅಂತ ಕರೆದ್ರೆ ಪಾಪ 3 ಲಕ್ಷ ಕೇಳೋದಂತೆ ಫಂಕ್ಷನ್ ಬರೋದಕ್ಕೆ. ಸೊ ನಾನು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಚಲನಚಿತ್ರ ಒಬ್ಬ ಮನುಷ್ಯ 50ರಿಂದ 60 ವರ್ಷ ಅದಾದಮೇಲೆ ಬೋನಸ್ಸು 50 ವರ್ಷ 60 ವರ್ಷ 70 ವರ್ಷದ ಜೀವನ ಚರಿತ್ರೆಯನ್ನು 2.5 ಗಂಟೆನಲ್ಲಿ ತೋರಿಸಿರುವ ತಾಕತ್ತಿರೋದು ಒಂದು ಸಿನಿಮಾದಲ್ಲಿ. ಆ ಒಂದು ಸಿನಿಮಾ ಮಾಡಬೇಕು ಅಂತ ಕಾರ್ಯಕ್ರಮಕ್ಕೆ ಕರೆದ್ರೆ 2 ಲಕ್ಷ 3 ಲಕ್ಷ ಕೇಳ್ತಾರೆ. ಅದಕ್ಕೆ ಚಿತ್ರೋದ್ಯಮ ಇನ್ವೆಸ್ಟರ್ಸ್ ಎಲ್ಲಾನು ಪ್ರೊಡ್ಯೂಸರ್ ತೆಲುಗು ತಮಿಳು ಆ ಕಡೆ ಯಾಕೆ ಹೋಗ್ತಾರೆ ಅಂದರೆ ಇಂಥವ್ರಿಂದಾನೆ ಅಂತ ನನ್ನ ಅನಿಸಿಕೆ. ಎಲ್ಲರೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಫಸ್ಟ್ ಕಾಲ್ ಬಂದಾಗ ಈ ಸಿನಿಮಾ ಬಗ್ಗೆ ರೇಂಜ್ ರೋವರ್ ಅಂದ್ರು, ನಮ್ಮ ರೇಂಜ್ ರೋವರ್. ಸೊ ನಾನು ಕೇಳಿದೆ ಆ ಥರ ಇದೆಯಾ ಸಬ್ಜೆಕ್ಟು ಅಂತ. ಡೆಫಿನೆಟ್ಲಿ ಇದೆ ಅಂತ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಸ್ವಲ್ಪ ಆಯಿತು ಇನ್ನೇನು ಮುಗ್ದೋಯ್ತು ಸಿನಿಮಾ ಅಂದಾಗ ನಾನು ಬರ್ತೀನಿ, ಲಿಫ್ಟ್ ಮಾಡ್ತೀನಿ ಸಿನಿಮಾ. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ವ್ಯಾಲ್ಯೂಬಲ್ ಕ್ಯಾರೆಕ್ಟ್ರು. ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇವತ್ತೇ ಫಸ್ಟ್ ನೋಡ್ತಾ ಇದ್ದೀನಿ, ಅವ್ರು ಹೇಳಿದ್ದು ನಿಜಾನೇ, ಸೆಟ್ಟಿಗೆ ಬರ್ತಾ ಇರಲಿಲ್ಲ. ಸರ್ ನೀವು ಬರಬೇಕು ಸರ್ ಸೆಟ್ಟಿಗೆ, ಹಂಗೆಲ್ಲ ಮಿಸ್ ಮಾಡಬಾರ್ದು. ಸೊ ಇವತ್ತೇ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಡೈರೆಕ್ಟರ್ ಸರ್ ಥ್ಯಾಂಕ್ ಯು. ನನಗೆ ಈ ಸಿನಿಮಾದಲ್ಲಿ ಇಬ್ಬರು ಒಳ್ಳೆ ಫ್ರೆಂಡ್ ಆದರು, ಸಂದೀಪ್ ಆ್ಯಂಡ್ ಜ್ಯೋತಿ ಅವ್ರ ವೈಫು ಆಟ ಸಂದೀಪ್. ತುಂಬ ಒಳ್ಳೆ ವ್ಯಕ್ತಿಗಳು. ಸಿನಿಮಾ ಶೂಟ್ ಮಾಡೋಗೂ ಅಷ್ಟೇ ತುಂಬ ಕೋಆರ್ಡಿನೇಷನಲ್ಲಿ. ಅವ್ರ ಲ್ಯಾಂಗ್ವೇಜ್ ಬೇರೆ ಇತ್ತು, ಸೊ ಅದನ್ನು ಅವರು ಕನ್ನಡದಲ್ಲೇ ನಾನು ಒಂದಷ್ಟು ಬರ್ಕೊಟ್ಟು ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸಂದೀಪ್ ಸರ್ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಎಸ್ ಮಿಸ್ ಆದರು ಸರ್. ಆ್ಯಂಡ್ ಬೇರೆ ಆ್ಯಕ್ಟರ್ಸ್ಗಳು ಯಾರು ಇಲ್ಲ ಅಂತ ಹೇಳ್ತಿದ್ರು, ತಲೆ ಕೆಡ್ಸ್ಕೊಂಡ್ಬಿಟ್ಟು ನಾವೆಲ್ಲ ಇದೀವಿ, ಎಲ್ಲರೂ ನಾವೇ ಎಲ್ಲ. ಸೊ ನನ್ನ ಸಿನಿಮಾ ಇದು, ಪೇಮೆಂಟ್ ಕೊಟ್ಟಿದ್ರೆ 100% ಬರಲೇಬೇಕು. ಡಬ್ಬಿಂಗ್ ಇತ್ತು, ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಈ ಸಿನಿಮಾಗೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದಷ್ಟು ಸ್ಕ್ರಿಪ್ಟ್ಗಳು ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ಗಳು. ವರ್ಕ್ ಮಾಡೋಣ ಸರ್ ಜೊತೆಗೆ. ಆ್ಯಂಡ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಆ್ಯಕ್ಚುಲಿ ಶರೀಫ್ ಸರ್ ನಮಗೆ ತುಂಬ ಕ್ಲೋಸು, ಅವ್ರಿಗೆಲ್ಲ ಒಳ್ಳೆ ಕೆಲಸಗಳ ಜೊತೆ ನಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗೆ ಕರೆದಿದ್ದಾರೆ ಇವತ್ತು. ಈ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ, ಯಶಸ್ವಿ ಆಗಲಿ, ಶತದಿನೋತ್ಸವ ಮೇಲೆ ಇನ್ನೂ ಆಚರಿಸಲಿ. ಈಗ ಪ್ರಯತ್ನ ಪಡ್ತಾ ಇದ್ದಾರೆ, ಮುಂದೆ ಒಂದು ಒಳ್ಳೊಳ್ಳೆ ಫಲ ಸಿಗ್ತದೆ. ಸೊ ಇದು ಒಂದು ಒಳ್ಳೆ ಪ್ರಯತ್ನ ಅಂದ್ಕೊಂಡು ಎಲ್ರಿಗೂ ಒಂದು ಶುಭ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಶರೀಫ್ ಸರ್ಗೂ ಹಾಗೂ ಇಡೀ ಚಿತ್ರತಂಡಕ್ಕೂ ಶುಭವಾಗಲಿ. ಆಲ್ ದಿ ಬೆಸ್ಟ್. ಸ್ವಾಮೀಜಿಗಳ ಪಾದಾರವಿಂದಗಳ ನಮಸ್ಕರಿಸ್ತಾ, ವೇದಿಕೆ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸ್ತಾ, ಬಂದಿರತಕ್ಕ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಏನಿವತ್ತು ನಮ್ಮ ರೇಂಜ್ ರೋವರ್ ಈ ಚಲನಚಿತ್ರ ಅತ್ಯಂತ ಶ್ರಮಪಟ್ಟು ದುಡಿಮೆಯಿಂದ ನಮ್ಮ ಪ್ರೊಡ್ಯೂಸರ್ ಅಂತ ಮೌಲಾ ಶರೀಫ್ ಅವರು ಭಾಳ ಉತ್ಸಾಹದಿಂದ ಮುಂದೆ ಈ ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ, ಈ ಒಂದು ತಂಡಕ್ಕೆ ಮತ್ತು గౌరవాన్విత ವೇದಿಕೆ తమಗೆಲ್ಲರಿಗೂ శుభ ಹಾರೈಸ್ತಾ ಇದ್ದೀನಿ. ధన్యవాదాలు. ఇక్కడికి వచ్చిన వాళ్ళందరికీ నమస్కారం అండి. మీడియా వాళ్ళకు, స్టేజ్ మీద ఉన్నటువంటి పెద్దలకు, స్వామివారికి అందరికీ నా నమస్కారాలు. యాక్చువల్ నాకు కన్నడ రాదు. నాకు చాలా హ్యాపీ ఏంటంటే, ఒక చిన్న నటుడు ఏంటంటే నన్ను షరీఫ్ అన్న తమ్ముడు ఇట్లా చిన్న ప్రెస్ మీట్ ఉంది మీరు రావాలన్నప్పుడు చాలా హ్యాపీగా ఫీల్ అయింది నేను. సరే అన్న 100% వస్తా అని చెప్పేసి వచ్చిన. అన్న ప్రొడ్యూస్ చేయడం, నాకు కుమార్ డైరెక్టర్ గారు కూడా తెలుసు, చాలాసార్లు ఫోన్లో మాట్లాడాము. బట్ కొంచెం బిజీ వల్ల తను కలవలేకపోయినా. ఆల్ ది బెస్ట్ సార్. అలాగే ట్రైలరు, సాంగ్స్ అన్నీ బాగున్నాయి, చాలా హ్యాపీ అనిపించింది. రేంజ్ రోవర్ లాగా అంత స్పీడ్గా వీళ్ళకి అన్ని రకాలుగా సపోర్ట్ ఉండి అన్ని రకాలుగా షరీఫ్ అన్నకు మంచి లాభాలు తీసుకొచ్చి మళ్ళీ షరీఫ్ అన్న అంతా కూడా ఒక సినిమా వేస్తాను నేను. నెక్స్ట్ ఇయర్ ఆ సినిమా కూడా ప్లాన్ చేయాలి. నాకు కన్నడలో చాలా ఇష్టమైన వ్యక్తి. నేను ఒక మామూలు వ్యక్తి నుంచి యాక్టర్ అవ్వడానికి చాలా ఇన్స్పిరేషన్ అయినటువంటి వ్యక్తి, కన్నడ వ్యక్తి, నా ఫేవరెట్ యాక్టర్ ఉపేంద్ర గారు. చాలా హ్యాపీ అండి. థ్యాంక్ యూ సో మచ్. టీం అందరికీ ఆల్ ది బెస్ట్. ఈ సినిమా త్వరలోనే మేము ముందుకు రాబోతుంది. ఇలాంటి చిన్న సినిమాలను కూడా ఆదరించి డైరెక్టర్ గారికి, ప్రొడ్యూసర్ గారికి మంచి పేరు రావాలని చెప్పేసి మనస్ఫూర్తిగా కోరుకుంటూ, సదా మీ ప్రేమకు బానిస సంపూర్ణేష్ బాబు. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು. ವಂದಿಸುತ್ತಾ, ಆತ್ಮೀಯರೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ನನ್ನ ಆತ್ಮೀಯರು ಆದಂತಹ ಶರೀಫ್ ಭಾಯಿ ಅವರು
ಸಿನಿಮಾ ಯಾವಾಗಲೂ ಮಾಡುವ ಇದ್ದವರು ಬನ್ನಿ ಕೂತ್ಕೊಳ್ಳಿ, ಬನ್ನಿ ಹೇಳಿ ಅವರು ವಾಪಸ್ ಹೋಗಿ ಇವತ್ತು ದೊಡ್ಡ ಉದ್ಯಮಿ ಆಗಿದ್ದಾರೆ. ರಾಜ್ಯದಲ್ಲಿ ಅಂತಾರಾಜ್ಯದಲ್ಲಿ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ. ಇವತ್ತು ಲ್ಯಾಂಡ್ ಡೆವಲಪರ್ಸ್ ಇದರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಸುಮಾರು 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅವತ್ತೇನಾದ್ರು ಸಿನಿಮಾ ಮಾಡಿದರೆ ಅವರು ಇವತ್ತು ಈ ಮಟ್ಟಕ್ಕೆ ಹೇಳಕ್ಕಾಗ್ತಾ ಇರಲಿಲ್ಲ. ಶರವಣ, ನೀವು ಸಿನಿಮಾ ಮಾಡಿರೋದು ಸಲೀಂ ಸಾರಿಗೆ ಒಳ್ಳೇದಾಗಬೇಕು. ಸ್ವಾಮಿಯವರಿಗೆ ನಮಸ್ತೆ ಸ್ವಾಮಿ. ಸರಿ, ನಮ್ಮ ರೇಂಜ್ ಅವ್ರ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಇದು ಮೊನ್ನೆ ಸರ್ ಕರೆದಾಗ ಬಂದೆ. ಈ ಒಂದು ಪ್ರಯತ್ನ ಇರುತ್ತೆ ಸಿನಿಮಾದಲ್ಲಿ. ಸಿನಿಮಾ ಮಾಡೋದೇ ಒಂದು ಗ್ರೇಟ್. ಆ್ಯಕ್ಚುಲಿ ಅವ್ರನ್ನ ಸಪೋರ್ಟ್ ಮಾಡಬೇಕು, ಜನನು ಅವ್ರು ಸಪೋರ್ಟ್ ಮಾಡಬೇಕು. ಪ್ರೆಸ್ ಆ್ಯಂಡ್ ಮೀಡಿಯಾ ತುಂಬ ಇಂಪಾರ್ಟೆಂಟು. ತುಂಬ ಸಪೋರ್ಟ್ ಮಾಡಿ ಸಿನಿಮಾಗೆ. ಆಲ್ ದ ಬೆಸ್ಟ್ ಸರ್. ಎಂಟರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. First of all, everyone, and thank you so much for being here today with us on a very special day, on our song release day. We are super excited, and thank you, Kumar sir, being here with us today for your support. Thank you, everyone. Thank you so much. Talk about your role. My role. Okay, it's a very simple. I can talk in Hindi, right? So ये बहुत सिंपल लड़की है जो जॉब करती है एंड वेरी नॉर्मल फैमिलीज है एंड देयर इज वन ट्रेजेडी जो उसके साथ होता है. सो उसके बाद द टर्निंग पॉइंट ऑफ मूवी आई कांट रिवील दैट. थैंक यू सो मच. थैंक यू. मुंबई. या ಮಕ್ಕಳು ತಮ್ಮನ ಮಕ್ಕಳು ಅವರೆಲ್ಲ ಮೇಂಟೈನ್ ಮಾಡ್ಕೊಂಡಿರ್ತಿದ್ರು. ಇನ್ನು ಕುಮಾರ್ ಸರ್ ಕನ್ನಡ ಬರಲ್ಲ ಅಂದು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ರಿ, ಖುಷಿ ಆಯಿತು. ಪ್ರೊಬಬಲಿ ನೆಕ್ಸ್ಟ್ ಇದಕ್ಕೆ ಪ್ರಾಮಾಣಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡನ ಬಳಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಕೆಲವೊಂದನ್ನು ನಾನು ಸ್ಪಷ್ಟೀಕರಣ ಕೊಡಲೇಬೇಕು. ಯಾಕಂದರೆ ಇವ್ರದ್ದು ಇವಾಗ ಯಾವ ಥರ ಇತ್ತು ಅಂದರೆ, ಇವ್ರು ಸಿಕ್ಕಾಗ ನಾನು ಇವ್ರಿಗೆ ಸಿಗರೇಟ್ ಸೇರಿಸ್ದೆ ಅನ್ನೋದು ಎಕ್ಸ್ಪೋಸ್ ಆಯಿತು. ಆಪಾದನೆ ಅಲ್ಲ, ಅದು ಹೇಳಿಕೆ. ಆದರೆ ನಾನು ಇವ್ರನ್ನ ಚಿಂತಾಮಣಿಲಿ ನೋಡಿದಂಥ ಸಂದರ್ಭದಲ್ಲಿ ನಾನು ಹೊಸದಾಗಿ ಇವ್ರಿಗೇನು ಸಿಗರೇಟ್ನ ಚಟ ಕಲಿಸ್ಲಿಲ್ಲ. ಇವ್ರು ಆಲ್ರೆಡಿ ಬೀಡಿ ಹಿಡ್ಕೊಂಡಿದ್ರು ಕೈಯಲ್ಲಿ. ಆ ಬೀಡಿ ನೋಡಿದೆ. ಈಗ ಅವ್ರನ್ನ ಚಟ ಮಾಡಿಬಿಟ್ರಿ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಕೈಯಲ್ಲಿ ಬೀಡಿ ಇದೆ. ಅದಕ್ಕೆ ಏನು ಮಾಡಿಬಿಟ್ಟೆ, ಬೇಡ ನಮಗೆ ಯಾರೋ ಗೊತ್ತಿಲ್ಲ, ಬಟ್ ಆದ್ರೂ ಬಿಡಿ ಅಷ್ಟು ಸಮಂಜಸ ಅಲ್ಲ. ನಮ್ಮ ತಂದೆಯವ್ರನ್ನ ನೋಡಿದ್ದೀನಿ, ಅವ್ರು ಬಿಡಿ ಸೇದಿ ತುಂಬ ನಿಕೋಟಿನ್ ಡೈರೆಕ್ಟಾಗಿ ಒಳಗಡೆ ಹೋಗ್ಬಿಡ್ತದಮ್ಮ, ಬೇಡ ನಿನ್ನ ಕೈ ಮುಗಿದ್ದೀನಿ, ಸಿಗರೇಟ್ ತಗೊಂತ ಹೇಳ್ಬಿಟ್ಟು ಒಂದು 80 ಸಿಕ್ಕಿಂಗ್ ಕೊಟ್ಟೆ ಸರ್, ಇಷ್ಟೇ. ನಾನು ಇವಾಗ ನಾನು ಹೊಸದಾಗಿ ಇವ್ರಿಗೆ ಕಲಿಸ್ಕೊಟ್ಟೆ ಅಂತಲ್ಲ ಅದು, ಬಟ್ ಇವಾಗ ಸೇರಲ್ಲ, ಅವರು ಬಿಟ್ಬಿಟ್ಟಿದ್ದಾರೆ. ಅದು ಅವಾಗ ವಯಸ್ಸಲ್ಲಿದ್ದಾಗ ಪಾಪ ಏನು ಕಲ್ತಿದ್ರು ಅವರು. ನಿರ್ಮಾಣ ಆಲ್ರೆಡಿ ಅವರೇ ಹೇಳಿದ್ರು ಗಾಂಧಿನಗರಕ್ಕೆ ಬಂದಾಗ ಅಂತ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಬ್ರದರ್ ಸಿನಿಮಾ ಯಾವ್ದು ಬೇಕಾದ್ರೂ ಮಾಡ್ಬೋದು, ನೀವು ಯಾವುದರಿಂದ ಇಷ್ಟ ಹಣನ ಸಂಪಾದನೆ ಮಾಡಿದ್ರಿ, ಬಿಸ್ನೆಸ್ ಇಂದ, ಸರಿ ಒಂದು ಕೆಲಸ ಮಾಡಿ, ಇದನ್ನು ತಗೊಂಡು ಅಲ್ಲಿ ಹಾಕ್ರಿ, ಅದರಿಂದ ಬರುತ್ತಲ್ಲ ಲಾಭ, ಅದರಲ್ಲಿ ಸಿನಿಮಾ ಮಾಡಿ. ಬಟ್ ಈ ಮೂಲ ಹಣವನ್ನು ದಯವಿಟ್ಟು ಬೇಯಿಸ್ಬೇಡ್ರಿ. ಆಮೇಲೆ ಇಲ್ಲಿ ಗ್ಯಾರಂಟಿ ಇರಲ್ಲ ಅನ್ನೋದು ನಾವು ಸಣ್ಣ ಮಾತು ಹೇಳಿದ್ದೆ ಅಷ್ಟೇ. ಅದಕ್ಕೆ ಅದನ್ನು ಅವರು ಇವತ್ತು ಇಲ್ಲಿ ಜ್ಞಾಪಿಸ್ಕೊಂಡ್ರು. ಇವರ ಆ ಒಂದು ಬೀಡಿ ಜ್ಞಾಪಕ ಇಟ್ಕೊಂಡು ಇವತ್ತು ಇದನ್ನು ಮಾತಾಡ್ತಾವ್ರೆ ಅಂದರೆ ಇವ್ರದನ್ನ ನಾನು ಕೆಲವೊಂದನ್ನು ಹೇಳಲೇಬೇಕು. ಇವರು ಒಂದು ದಿವಸ ಟಿ ವಿಲಿ ಕೂತ್ಕೊಂಡು ನೋಡ್ತಾ ಇದ್ರಂತೆ. ಅಲ್ಲಿ ಉಮೇಶ್ ನಿರ್ದೇಶಕರು ಅವರು ಕಿಡ್ನಿ ಫೇಲ್ಯೂರ್ ಆಗಿ ತುಂಬ ರೋದನೆ ಅಂದರೆ ಬಾಧೆ ಅನುಭವಿಸ್ತಾ ಇದ್ದಾರೆ ಅನಾರೋಗ್ಯದಿಂದ ಅಂತ ಹೇಳಿ ನೋಡಿದ್ರಂತೆ. ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಅಣ್ಣ ನನಗೆ ಗಾಂಧಿನಗರದಲ್ಲಿ ಸಿನಿಮಾದಲ್ಲಿ ನೀನು ಉಮೇಶ್ ಬಿಟ್ಟರೆ ಬೇರೆ ಉಮೇಶ್ಗಳು ಗೊತ್ತಿಲ್ಲ. ನಾನು ಅವ್ರು ಉಮೇಶ್ ಅಂತ ವಾಯ್ಸ್ ನೋಡ್ಬಿಟ್ಟು ಆಮೇಲೆ ಮೇಡಮ್ ಮಾತಾಡ್ತಿದ್ದು ನೋಡಿ ಯಾರು ಅಂತ ನೋಡ್ತಾ ಇದ್ದೆ, ನೀವಲ್ಲ ಅಂತ ಗೊತ್ತಾಯಿತು. ಯಾರದು ಉಮೇಶು ಅಂದರು. ಇಲ್ಲ, ತುಂಬಿದ ಮನೆ ಮತ್ತು ದೊಡ್ಡ ಚಿತ್ರಗಳನ್ನು ಮಾಡಿರ್ತಕ್ಕಂಥ ಉಮೇಶ್ ಅಂತ ನಿರ್ದೇಶಕರು ಅಂತ ಹೇಳಿ. ಹಂಗಂದ ತಕ್ಷಣ ಅಣ್ಣ ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಿನ್ನೆ ಹೆಸರು ಇಟ್ಕೊಂಡವ್ರೆ, ಆಯಿತಾ, ನಿನ್ನ ಹೆಸರು ಇಟ್ಕೊಂಡವ್ರು ಕಷ್ಟದಲ್ಲಿರಬಾರ್ದು ಅಷ್ಟೇ, ನಾನು ನಿನಗೆ ದುಡ್ಡು ಕೊಡ್ತೀನಿ, ದಯವಿಟ್ಟು ನೀನು ಉಮೇಶ್ ಅವರು ಕೊಟ್ಬಿಡ್ಬೇಕು ಅಂದರು. ನಾನಂದೆ, ಬಡಗರು ನಿನ್ನ ಕೈ ಮುಗಿತೀನಿ, ಅವರು ನಾನು ಕೊಟ್ಟೆ ಅಂತ ತಿಳ್ಕೊಂತಾರೆ, ಒಂದು ನಿಮಿಷ ಒಂದು ಕೆಲಸ ಮಾಡು,
ಹಂಗೆ ಇಟ್ಕೊಂಡಿರೋಣ ನಂಬರ್ನ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಇಮಿಡಿಯೇಟಾಗಿ ಉಮೇಶ್ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿದೆ. ಇಲ್ಲಿ ನನ್ನ ಆತ್ಮೀಯರು ಒಬ್ಬರು ಈ ರೀತಿ ಸ್ನೇಹಿತರು ನಿಮ್ಮನ್ನು ಟಿ ವಿನಲ್ಲಿ ಹಿಂಗೆ ನೋಡಿದ್ರಂತೆ. ಸೊ ಅದೇನೋ ಮೇಲೆ ಕೂತಿರೋ ಎಲ್ಲರಿಗೂ ನನ್ನ ವಂದನೆಗಳು. ಒಂದು ಅವಕಾಶ ಕೊಟ್ಟಿದ್ದೀರಾ, ಮತ್ತು ನಿಮ್ಮ ಎಲ್ಲ ಸಪೋರ್ಟ್ಗಳು ನಮಗೆ ಬೇಕು. ನಂದು ರೇಂಜ್ ರೋವರಿಂದ ಜರ್ನಿ ಹೇಗಿತ್ತು ಅಂದರೆ, ನಾನು ಈ ಮೂವಿಗೆ ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದು. ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದು ಮೂವಿ ಇಷ್ಟ ಆಯಿತು ನನಗೆ. ಕುಮಾರ್ ಸರ್ ಅವರು ಒಂದು ಬಾಂಡ್ ನಮ್ಮದೊಂದು ಅಟ್ ಎ ಶಾರ್ಟ್ ಟೈಮು ನಮ್ಮದೊಂದು ಒಳ್ಳೆ ಬಾಂಡ್ ಆಯಿತು. ಅದಾದಮೇಲೆ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ನನಗೆ ಅಪ್ರೋಚ್ ಮಾಡಿದ್ರು. ಅದಾದಮೇಲೆ ಆ್ಯಕ್ಟಿಂಗ್ ಎಲ್ಲ ಮಾಡಿಕೊಂಡು ನಮಗೊಂಥರ ಅದು ಹೊಸದು ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು. ಸೊ ಈಗ ನಮ್ಮ ಇವರು ಪ್ರೊಡ್ಯೂಸರ್ ಆಗಿರ್ಬೋದು ಮೌಲಾ ಶರೀಫ್ ಸರ್ ಅವರು, ಅವ್ರ ಜೊತೆ ನಾನು ಮುಂಚೆ ಮಾತಾಡಿದ್ದೆ ಅಷ್ಟೇ 1-2 ಸತಿ ಫೋನಲ್ಲಿ. ಬಟ್ ಈಗ ಒಂದು ಅವಕಾಶ ಸಿಗ್ತಾ ಇದೆ. ತುಂಬ ಧನ್ಯವಾದಗಳು ಸರ್. ಒಂದು ಒಳ್ಳೆ ಟೀಮ್ ಇದೆ. ನಂದು ರೋಲು ಒಂದು ಸಣ್ಣ ರೋಲ್ ಅಷ್ಟೇ ಇದರಲ್ಲಿ. ಆ್ಯಕ್ಚುಲಿ ಹೀರೋ ಅವರು ಬರಬೇಕಿತ್ತು ಈ ಒಂದು ಇವೆಂಟಿಗೆ. ಬಟ್ ನಮ್ಮದು ಒಂದು ಟೀಮ್ ತುಂಬ ಚೆನ್ನಾಗಿದೆ. ಈಗ ಒಂದು ಮೂವಿ ಮಾಡಿದ್ದೀವಿ. ನೀವೆಲ್ಲ ಹೀಗೆ ಸಪೋರ್ಟ್ ಮಾಡಿದ್ರೆ ಇದು 10 ಮೂವಿ 15 ಮೂವಿ ಆಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ತೋತ್ರೀಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳನ್ನು ಒಂದಾಳು ಸ್ಮರಿಸಿಕೊಂಡು, ಕರ್ನಾಟಕದ ಮಹಾನ್ ಸಂತ, ಶರಣ ಸಂಕುಲದ ಹರಿಕಾರ ಬಸವಣ್ಣನವರನ್ನು ನೆನೆಸಿಕೊಂಡು, ವೇದಿಕೆಯ ಮೇಲೆ ಆಸೀನರಿರುವ ಎಲ್ಲ ಶರಣರಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ರೇಂಜ್ ರೋವರ್ ಒಂದು ಫಿಲ್ಮಿನ ಸಂಗೀತ ಬಿಡುಗಡೆಯ ಕಾರ್ಯಕ್ರಮ. ಇದು ಹೆಸರೇ ಸೂಚಿಸುವಂತೆ ನಮ್ಮ ರೇಂಜ್ ರೋವರ್ ಅಂದರೆ ರೇಂಜ್ ಇದ್ದವ್ರು ಮಾತ್ರವಾಗಿ ರೇಂಜ್ ರೋವರ್ ಹತ್ತಕ್ಕೆ ಸಾಧ್ಯ. ಹಾಗೆ ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥವರು, ಕನ್ನಡದ ಬಗ್ಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೆಸರು ಯಾವುದೇ ಇರಬಹುದು, ಆದರೆ ಕನ್ನಡದ ಒಂದು ಫಿಲ್ಮನ್ನು ಮಾಡಿರ್ತಕ್ಕಂಥದ್ರಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದರೆ ಇದನ್ನು ಫೋಕಸ್ ಮಾಡ್ತಕ್ಕಂಥದ್ದು. ಕನ್ನಡದ ವ್ಯವಸ್ಥೆಯಲ್ಲಿ ಕನ್ನಡದ ಒಂದು ಫಿಲ್ಮ್ಗಳನ್ನು ಫೋಕಸ್ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಮೌಲಾ ಶರೀಫ್ ಅವರು, ಡಾಕ್ಟರ್ ಮೌಲಾ ಶರೀಫ್ ಅವರು ಇವತ್ತು ಈ ಒಂದು ಮಟ್ಟದಲ್ಲಿ ಬೆಳೆದು ನಿಮ್ಮ ಮುಂದೆ ರೇಂಜ್ ರೋವರ್, ನಮ್ಮ ರೇಂಜ್ ರೋವರ್ ಒಂದು ಫಿಲ್ಮನ್ನು ಮಾಡಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ಮತ್ತು ಆಶೀರ್ವಾದ ಅಂದರೆ ನಮ್ಮ ಸಿದ್ಧಗಂಗೆಯ ಶರಣರ ಆಶೀರ್ವಾದದಿಂದ ಇವತ್ತು ಅವರು ಈಗ ಈ ಒಂದು ಸ್ಥಾನದಲ್ಲಿ ನಿಂತಿದ್ದಾರೆ. ಡಾಕ್ಟರ್ ಮೌಲಾ ಶರೀಫ್ ರವರು ಎಷ್ಟು ಜನರಿಗೆ ಕಷ್ಟದಲ್ಲಿರೋರಿಗೆ ಕೈ ಹಿಡಿದಿದ್ದಾರೆ. ಭಗವಂತ ಅವರಿಗೆ ಮತ್ತಷ್ಟು ಯಶಸ್ಸನ್ನ ನೀಡಲಿ. ಎಲ್ಲ ವೃತ್ತಿ ಯಶಸ್ಸಿನ ಉತ್ತುಂಗಕ್ಕೆ ಏರ್ಲಿ. ಅದರ ಜೊತೆಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಮನೆಯ ಭಾಷೆ ಉರ್ದು ಆದ್ರೂ ಮನದ ಭಾಷೆ ಕನ್ನಡ ಅನ್ನೋ ಒಂದು ಭಾವ ಇದೆ. ಮತ್ತು